ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸತ್ಯನಾರಾಯಣ ಪೂಜೆ ಮಹತ್ವನ ತಿಳ್ಕೊಳ್ಳೋಣ. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಹೊಸದಾಗಿ ಮನೆ ಕಟ್ಟಿ ಗೃಹ ಪ್ರವೇಶ ಆದವರು ಪ್ರತಿ ವರ್ಷ ತಪ್ಪದೆ ಸತ್ಯನಾರಾಯಣ ಪೂಜೆನ ಮಾಡಿಸ್ಬೇಕು. ಯಾಕೆ ಮಾಡಿಸ್ಬೇಕು, ಅದರ ಮಹತ್ವವೇನು ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ, ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ನೋಡಿ. ಇದರಿಂದಾಗಿ ನನಗೆ ಹೊಸ ವಿಡಿಯೋ ಹಾಕ್ಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸಿಗಲಿ ಅಂತ ಪ್ರಾರ್ಥಿಸುತ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮನೆ ಗೃಹ ಪ್ರವೇಶದ ಟೈಮಲ್ಲಿ ಸತ್ಯನಾರಾಯಣ ಪೂಜೆನ ಏನಕ್ಕೆ ಕಡ್ಡಾಯವಾಗಿ ಮಾಡಬೇಕು ಅಂತ ನೋಡೋದಾದರೆ, ನಾವು ಮನೆ ಕಟ್ಟೋದಕ್ಕೂ ಮುಂಚೆ ಆ ಜಾಗದಲ್ಲಿ ಸಾಕಷ್ಟು ಪ್ರಾಣಿಗಳು ವಾಸ ಇರ್ತವೆ. ಮತ್ತು ಪ್ರಾಣಿ ಪಕ್ಷಿಗಳಿಗೆ ನಾವು ಮನೆ ಕಟ್ಟೋ ಟೈಮಲ್ಲಿ ತೊಂದರೆನ ಕೊಟ್ಟಿರ್ತೀವಿ. ನಮಗೆ ಗೊತ್ತಿರಲ್ಲ, ಕೆಲವೊಂದು ಟೈಮಲ್ಲಿ ಆ ಜಾಗದಲ್ಲಿ ನೆಗೆಟಿವ್ ಶಕ್ತಿ ಇದೆಯೋ, ಏನು ದುಷ್ಟ ಶಕ್ತಿ ಇದೆಯೋ ಅದು ಕೂಡ ಗೊತ್ತಿರಲ್ಲ. ಮತ್ತು ಮನೆ ಕಟ್ಟೋ ಟೈಮಲ್ಲಿ ತುಂಬ ಕಾರ್ಮಿಕರು ಮನೆ ಕಟ್ಟಲಿಕ್ಕೆ ಬೆವರು ಸುರಿಸಿ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಒಂದು ಗಾಯಗಳಾಗಿ ಅಲ್ಲಿ ಒಂದು ರಕ್ತ ಚೆಲ್ಲಿರೋದಾಗಿರ್ಬೋದು, ಅವರು ಬೆವರು ಸುರಿಸಿರೋ ಅಂಥ ಜಾಗ ಇರ್ಬೋದು, ಅವರು ಸುಸ್ತು ಅಂತ ಕೂತಿ ಅವರು ಏನೋ ಒಂದು ನೋವನ್ನ ಅಲ್ಲಿ ಪಟ್ಟಿರ್ಬೋದು. ಈ ಎಲ್ಲ ಕಾರಣಗಳಿಂದಾಗಿ ಆ ಜಾಗದಲ್ಲಿ ಒಂದು ನೆಗೆಟಿವ್ ಶಕ್ತಿ ಅನ್ನೋದು ಕೂಡೀಕರಣ ಆಗಿರುತ್ತೆ. ನಾವು ಸತ್ಯನಾರಾಯಣ ಪೂಜೆನ ಮಾಡಿಸೋದ್ರಿಂದ ಈ ಎಲ್ಲ ಕೆಟ್ಟ ಶಕ್ತಿಗಳು ದೂರ ಆಗುತ್ತೆ. ಮತ್ತು ಏನಾದರೂ ನೆಗೆಟಿವ್ ಶಕ್ತಿ ಇದ್ದರೂ ಕೂಡ ಅದಕ್ಕೂ ಕೂಡ ಒಂದು ಪರಿಹಾರವಾಗಿ ಈ ಸತ್ಯನಾರಾಯಣ ಪೂಜೆನ ನಾವು ಮಾಡಿಸ್ಬೇಕಾಗತ್ತೆ. ಇದ್ರ ಜೊತೆಗೆ ಹೊಸ ಮನೆಗೆ ನಾವು ಕಾಲಿಡೋ ಟೈಮಲ್ಲಿ ಲಕ್ಷ್ಮೀನಾರಾಯಣರ ಆಶೀರ್ವಾದ ಬೇಕೇ ಬೇಕಾಗುತ್ತೆ. ಅವರ ಆಶೀರ್ವಾದ ಇಲ್ಲಾಂದರೆ ನಾವು ಮನೆಯಲ್ಲಿ ಸಮೃದ್ಧಿಯಾಗಿ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ಮನೆಯ ಸದಸ್ಯರಿಗೂ ಕೂಡ ಲಕ್ಷ್ಮೀನಾರಾಯಣರ ಆಶೀರ್ವಾದ ಇರಲಿ, ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ವೃದ್ಧಿಸಲಿ ಅಂತ ಹೇಳಿಬಿಟ್ಟು ಗೃಹ ಪ್ರವೇಶದ ಟೈಮಲ್ಲಿ ಸತ್ಯನಾರಾಯಣ ಪೂಜೆನ ಮಾಡಿಸಲಾಗುತ್ತೆ. ನಮಗೆ ಸತ್ಯನಾರಾಯಣ ಸ್ವಾಮಿಯ ಪೂರ್ಣ ಫಲ ಸಿಗಬೇಕು ಅಂದರೆ ಒಂದು ಸರಿ ನಾವು ಸತ್ಯನಾರಾಯಣ ಪೂಜೆನ ಸ್ಟಾರ್ಟ್ ಮಾಡಿದ ಮೇಲೆ 4 ವರ್ಷ ಕಂಟಿನ್ಯೂಸ್ ಆಗಿ ಮಾಡಬೇಕು. 4ನೇ ವರ್ಷ ನಾವು ಮುಕ್ತಾಯದ ಪೂಜೆನ ಮಾಡಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಕೈ ಬಿಡಬೇಕಾಗುತ್ತೆ. ನಿಮ್ಗೇನಾದರೂ ಇಷ್ಟ ಇತ್ತು, ನಿಮ್ಗೆ ಕಂಟಿನ್ಯೂ ಮಾಡಬೇಕು ಅಂದರೆ ಪ್ರತಿ ವರ್ಷವೂ ಕೂಡ ಸತ್ಯನಾರಾಯಣ ಪೂಜೆನ ಮಾಡಿಸ್ಬೋದು. ಇದಿಷ್ಟ ಆಗಿತ್ತು ಫ್ರೆಂಡ್ಸ್, ನಾವು ಯಾಕೆ ಗೃಹ ಪ್ರವೇಶದ ಟೈಮಲ್ಲಿ ಸತ್ಯನಾರಾಯಣ ಪೂಜೆನ ಮಾಡಿಸ್ಬೇಕು ಮತ್ತು ಕಂಟಿನ್ಯೂಸ್ ಆಗಿ ಯಾಕೆ ಪೂಜೆನ ಮಾಡಿಸ್ಬೇಕು ಅನ್ನೋದ್ರ ವಿವರಣೆನ ಕೊಟ್ಟಿದ್ದೀನಿ. ಜೊತೆಗೆ ಇನ್ನು ನಮ್ಮ ಮನೆಯ ಸತ್ಯನಾರಾಯಣ ಪೂಜೆ ಹೇಗಿತ್ತು ಅಂತ ನೋಡೋಣ. ಅದಾದಮೇಲೆ ಸತ್ಯನಾರಾಯಣ ಸ್ವಾಮಿಯ ವ್ರತದ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂ ನೋಡಿ. ನಮ್ಮನೇಲಿ ನಾವು ಮಾಡಿದ್ದು ಇದು 3ನೇ ವರ್ಷದ ಸತ್ಯನಾರಾಯಣ ಪೂಜೆ. ಗೃಹ ಪ್ರವೇಶದ ಪೂಜೆನ ಸೇರಿ ಇದು 3ನೇ ವರ್ಷದ ಪೂಜೆನ ನಾವು ಮಾಡಿದ್ವಿ. ನನಗೊಂದು ಆಸೆ ಇತ್ತು, ನಮ್ಮನೆ ಸತ್ಯನಾರಾಯಣ ಪೂಜೆ ಕಂಪ್ಲೀಟ್ ವಿಡಿಯೋ ಮಾಡಿ ನನ್ನ ವೀಕ್ಷಕರಿಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಆದರೆ ಅನಿವಾರ್ಯ ಕಾರಣಗಳಿಂದ ಅದು ಆಗಲಿಲ್ಲ. ಯಾಕಂದರೆ ನಾವು ಮನೇಲಿ ಎಲ್ಲರೂ ಕೂಡ ಬ್ಯುಸಿ ಆಗಿಬಿಟ್ವಿ ಪೂಜೆ ತಯಾರಿನಲ್ಲೇ. ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಕಂಪ್ಲೀಟಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇರಲಿ, ಏನು ಮಾಡೋಕ್ಕಾಗಲ್ಲ. ಈಗ ನಮ್ಮ ಹತ್ರ ಎಷ್ಟು ವಿಡಿಯೋಸ್ ಇದೆ ಅಷ್ಟರಲ್ಲೇ ನಮ್ಮ ಮನೆ ಪೂಜೆ ಬಗ್ಗೆ ವಿವರಣೆ ನೀಡ್ತಾ ಹೋಗ್ತೀನಿ. ಮೊದಲಿಗೆ ಫ್ರೆಂಡ್ಸ್, ನಮಗೆ ಪುರೋಹಿತರು ಹೇಳ್ದಂಗೆ ಈಗ ಸತ್ಯನಾರಾಯಣ ಪೂಜೆನ ಮಾಡಿಸೋಕೆ ಮುಂಚೆ ಗಣಪತಿ ಹೋಮನ ಮಾಡಿಸಲೇಬೇಕು ಅಂತ ಹೇಳಿದರು. ಗಣಪತಿ ಹೋಮ ಮಾಡಿಸೋದ್ರಿಂದ ಏನಾದರೂ ತೊಂದರೆಗಳಿದ್ರೆ ದೋಷಗಳಿದ್ರೆ ನಿವಾರಣೆ ಆಗುತ್ತೆ. ಹಾಗಾಗಿ ನಾವು ಗಣಪತಿ ಹೋಮನ ಮಾಡಿಸಿದ್ವಿ. ಮತ್ತು ನವಗ್ರಹ ಹೋಮ, ನವಗ್ರಹ ಶಾಂತಿ ಮತ್ತು ಮನೆ ದೇವ್ರಿಗೂ ಕೂಡ ಹೋಮ ಮತ್ತು ಶಾಂತಿನ ಮಾಡಿಸಿ ಸತ್ಯನಾರಾಯಣ ಪೂಜೆನ ಮಾಡ್ತೀವಿ. ಹಾಗೆ ಇನ್ನೊಂದು ಖುಷಿ ವಿಷಯ ಏನಂದರೆ, ಈ ಪೂಜೆ ಸಮಯದಲ್ಲಾದರೂ ನಮಗೆ ಇಷ್ಟ ಆದಂಥ ಬಂಧು ಬಳಗದಲ್ಲಿರೋದು ಸ್ನೇಹಿತರು ಇರ್ಬೋದು, ಎಲ್ಲರೂ ಪೂಜೆನಲ್ಲಿ ಪಾಲ್ಗೊಳ್ಳೋದು ಒಂಥರ ಖುಷಿ ಕೂಡ ವಿಷಯನೇ ಅಲ್ವಾ. ಸಂತೋಷವಾಗಿ ಎಲ್ಲರೂ ಪೂಜೆನಲ್ಲಿ ಪಾಲ್ಗೊಂಡ್ರೆ ಲಕ್ಷ್ಮೀನಾರಾಯಣರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ. ಮತ್ತು ಬಂದವ್ರಿಗೂ ಕೂಡ ಆ ದೇವರ ಆಶೀರ್ವಾದ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಮತ್ತು ನನಗೆ ಇದು ತುಂಬ ಖುಷಿನೂ ಕೂಡ. ಹಾಗೆ ಪುರೋಹಿತರು ಹೇಳೋ ಪ್ರಕಾರ ಗಣಪತಿ ಹೋಮ ಮಾಡಬೇಕಾದ್ರೆ ಕುಂಡನ ನಾವು ಇಟ್ಕೆನಲ್ಲೇ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳಿದರು. ಹಾಗಾಗಿ ನಾವು ಹೊಸಮನೆ ಗೃಹ ಪ್ರವೇಶದಲ್ಲಿ ಇಟ್ಟಿದ್ದಂಥ ಇಟ್ಕೆಗಳನ್ನ ಹಾಗೆ ಇಟ್ಟಿದ್ವಿ. ಯಾಕಂದರೆ ಗೊತ್ತಿತ್ತು ಮುಂದೆ ಮಾಡಿಸ್ಬೇಕಾದ್ರೂ ಬೇಕಾಗುತ್ತೆ ಅಂತ ಅದನ್ನು ಸೇಫಾಗಿ ಇಟ್ಟಿದ್ವಿ. ಅದೇ ಇಟ್ಕೆಗಳನ್ನ ಇವಾಗ ಉಪಯೋಗಿಸಿ ಗಣಪತಿ ಹೋಮನ ಮಾಡಿದ್ವಿ. ಇದೊಂಥರ ತುಂಬ ಖುಷಿ ಕೊಡ್ತು ಅಂತ ಹೇಳ್ಬೋದು. ಗಣಪತಿ ಹೋಮ ಆದಮೇಲೆ ಸತ್ಯನಾರಾಯಣ ಪೂಜೆನ ನಾವು ಮಾಡ್ತೀವಿ. ಪೂಜೆ ಆದಮೇಲೆ ಪೂಜೆಗೆ ಕೂತಿದ್ದಂಥ ದಂಪತಿಗಳಿಗೆ ಕೆಂಪಾರತಿನ ಮಾಡಬೇಕು ಅಂತ ಪುರೋಹಿತರು ಹೇಳ್ತಾರೆ. ಅದ್ರ ಪ್ರಕಾರವಾಗಿ ಮುತ್ತೈದೆಯರು ಕೆಂಪಾರತಿನ ಮಾಡ್ತಾಯಿದ್ದಾರೆ. ಕುಂಕುಮದ ಬಟ್ಟಚ್ಚಿ ಹಣೆಗಚ್ಚಿ ಆಚೆ ಕಡೆ ದೂರ ದೂರ
ಪೂಜೆ ಎಲ್ಲ ಆದಮೇಲೆ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದ ಮತ್ತು ಪಂಚಾಮೃತವನ್ನು ಬಂದಂಥ ನೆಂಟರಿಷ್ಟು ಮತ್ತು ಫ್ರೆಂಡ್ಸಿಗೆಲ್ಲ ಹಂಚಿ ಮತ್ತು ಬಂದಂಥ ನೆಂಟರಿಸ್ಟ್ರಿಗೆ ಊಟದ ವ್ಯವಸ್ಥೆನೂ ಮಾಡಿರ್ತೀವಿ. ಎಲ್ಲರೂ ಕೂಡ ಊಟ ಮಾಡಿಕೊಂಡು ನಮ್ಗೆ ಆಶೀರ್ವಾದ ಮಾಡಿ ಅವರು ಕೂಡ ಖುಷಿಯಿಂದ ತೆರಳ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಮಾಡಿದಂಥ ಸತ್ಯನಾರಾಯಣ ಪೂಜೆ ಹೇಗಿತ್ತು ಅಂತ. ಮತ್ತು ಸತ್ಯನಾರಾಯಣ ಸ್ವಾಮಿ ವ್ರತಕಥೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.